ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಬಣದವರು ಸಾಕಷ್ಟು ಒತ್ತಡವನ್ನ ಹಾಕ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಎಐಸಿಸಿ ಅಧ್ಯಕ್ಷರ ಸ್ಟೇಟ್ಮೆಂಟ್ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ಸುಳಿವನ್ನ ಕೊಡ್ತಾ ಅನ್ನುವಂತ ಪ್ರಶ್ನೆಯನ್ನು ಉಂಟಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಫಿಕ್ಸ್ ಹಾಗಾದ್ರೆ ಸುಳಿವು ನೀಡಿದ್ರ ಮಲ್ಲಿಕಾರ್ಜುನ ಖರ್ಗೆ. ಶೀಘ್ರವೇ ಕರ್ನಾಟಕದಲ್ಲಿ ಬದಲಾವಣೆ ಅನ್ನುವಂತ ರೀತಿಯಲ್ಲಿ ಅವರ ಸ್ಟೇಟ್ಮೆಂಟ್ ಚರ್ಚೆಗೆ ಗ್ರಾಸ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಒಡಿಶಾದಲ್ಲಿ ಅಧ್ಯಕ್ಷರ ಬದಲಾವಣೆ ಆಗಿದೆ, ಉಳಿದ ರಾಜ್ಯಗಳಲ್ಲೂ ಕೂಡ ಹಂತ ಹಂತವಾಗಿ ಬದಲಾವಣೆಯನ್ನ ಮಾಡ್ತೇವೆ ಅಂತ ಹೇಳಿದ್ರು. ಕಲಬುರಗಿಯಲ್ಲಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಎಐಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ. ಆದ್ರೆ ಖರ್ಗೆ ಅವರು ಏನ್ ಮಾತನಾಡಿದ್ರು ಒಮ್ಮೆ ನೋಡೋಣ. ಮಾಡಿದ್ದೇವೆ, ಈಗ 3-4 ಮಾಡಿದ್ದೇವೆ, ಬಾಕಿ ಒಂದು ಆಗ್ತವೆ. ಅಧ್ಯಕ್ಷ ಮಾಡಿದ್ದೇವೆ, ಈಗ 3-4 ಮಾಡಿದ್ದೇವೆ, ಬಾಕಿ ಒಂದು ಆಗ್ತವೆ. ಒಬ್ಬರಿಗೆ ಒಂದೇ ಹುದ್ದೆ ಕೊಡಬೇಕು ಅಂತ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು. ನೋಡಿ, ನಾನು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ನಾವು ಯಾವ್ಯಾವ ಒಂದು ಆಗಿ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸ್ ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಒಂದು 5-8 ದಿವಸ ಮಾಡಿ ಮುಗಿಸ್ತೇವೆ. ನಾನು AICC ಪ್ರೆಸಿಡೆಂಟ್ ಇದ್ದೀನಿ, ಏನು ದೊಡ್ಡ ಮಾತಾ? ಎಲ್ಲರೂ ಬರ್ತಾರೆ, ಭೇಟಿ ಆಗ್ತಾರೆ. ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲಿಗೆ ಇರ್ತದೆ, ಸಹಜವಾಗಿ ಫೋನ್ ಮಾಡಿ ಕೂಡಲೇ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ, ಬಂದುಬಿಡ್ತಾರೆ. ನಾವು ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲು ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಒಡಿಶಾದಲ್ಲಿ ಚೇಂಜ್ ಮಾಡಿದ್ವಿ, 3-4 ರಾಜ್ಯದಲ್ಲಿ ಚೇಂಜ್ ಮಾಡಿದ್ವಿ. ಒಡಿಶಾದಲ್ಲಿ ಪಕ್ಷ ಎಷ್ಟು ಮಟ್ಟಿಗೆ ಗಟ್ಟಿಯಾಗಿದೆ ಅನ್ನುವಂಥದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಬಿಕಾಸ್ ಅವ್ರ ವಿರುದ್ಧ ಅಸಮಾಧಾನನೋ ಇಲ್ವೋ, ಆ ಒಂದು ಪೋಸ್ಟಿಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಬಟ್ ಕರ್ನಾಟಕ ಹಂಗಲ್ಲ. ಕರ್ನಾಟಕದಲ್ಲಿ ಯಾರು ಚೇಂಜ್ ಮಾಡಿದ್ರೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇರುತ್ತೆ. ಹೇಗೆ ನೋಡ್ಬೋದು? ಪರಿಣಾಮದ ಒಂದು ತೀವ್ರತೆ ಮತ್ತು ಒಳಸುಳಿಗಳು ಗೊತ್ತಿರೋದ್ರಿಂದನೇ ಖರ್ಗೆ ಅವರು ಸ್ವಲ್ಪ ಆದಷ್ಟು ಬ್ಯಾಲೆನ್ಸ್ ಮಾಡೋಕ್ಕೆ ಎರಡೂ ಬಣಗಳನ್ನು ಟ್ರೈ ಮಾಡ್ತಿದ್ದಾರೆ. ಆದರೂ ಕೂಡ ಈ ಎರಡೂ ಬಣಗಳಲ್ಲೂ ಕೂಡ ಈಗ ಸಿದ್ದರಾಮಯ್ಯ ಅವರು ಇರ್ಬೋದು, DK ಶಿವಕುಮಾರ್ ಅವರು ಇಬ್ಬರಿಂದಲೂ ಕೂಡ ಒಂದಲ್ಲ ಒಂದು ರೀತಿ ಪ್ರತ್ಯಕ್ಷ ಆಗೋ ಪರೋಕ್ಷವಾಗಿ ಒಂದಷ್ಟು ಅಸಮಾಧಾನಗಳನ್ನು ಎದುರಿಸಿರುವಂಥವ್ರು. ನಿಷ್ಠೆಯ ಕಾರಣಕ್ಕೆ ಅವರು ಮೌನವಾಗಿದ್ದಾರೆ ಖರ್ಗೆ, ಮತ್ತು ಪಕ್ಷ ನಿಷ್ಠೆ ಮತ್ತು ಹಿರಿತನ ಎಲ್ಲ ಕಾರಣಕ್ಕೆ ಅವ್ರದ್ದೇ ಆದಂಥ ಒಂದು ಕೋಡ್ ಆಫ್ ಕಂಡಕ್ಟಲ್ಲಿ ಪೊಲಿಟಿಕಲಿ ಕೋಡ್ ಆಫ್ ಕಂಡಕ್ಟ್ ಹಾಕೊಂಡು ಸುಮ್ಮನಿದ್ದಾರೆ. ಆದರೆ ಈ ಸಂದರ್ಭದಲ್ಲಂತೂ ಒಳ್ಳೆ ರಾಜಕೀಯ ಮಜವನ್ನು ತಗೋತಾ ಇದ್ದಾರೆ. ನೋಡಿ, ಮೊನ್ನೆ DK ಶಿವಕುಮಾರ್ ಅವರಲ್ಲಿ ಹೋಗಿ ಮುಳುಗೋದು ಹೇಳೋದು ಅಥವಾ ಧರ್ಮಾಚರಣೆ ನನ್ನ ಒಂದು ವೈಯಕ್ತಿಕ ನಂಬಿಕೆ ಅಂತ ಹೇಳಿದರು. ಅಂದರೆ ಖರ್ಗೆ ಅಧ್ಯಕ್ಷರಾಗಿ ಸಂಸತ್ತಲ್ಲಿ ಮತ್ತು ಸಂಸತ್ತಿನ ಹೊರಗೆ ಕೊಟ್ಟಂಥ ಹೇಳಿಕೆಗಳು ಈ ಕುಂಭಮೇಳದ ಬಗ್ಗೆ ಯಾವ ರೀತಿ ವಿವಾದ ಆಗಿತ್ತು ಗೊತ್ತು. ಅದಾದ ಕೆಲವೇ ದಿನಗಳಲ್ಲಿ ಪರಿವಾರದ ಸಮೇತ ಹೋಗಿ ಈಗ ಬಂದರು. ಮುಳುಗಿದ ಮೇಲೆ ಅದಕ್ಕೆ ಸಮರ್ಥನಾತ್ಮಕವಾದಂಥ ಹೇಳಿಕೆಗಳನ್ನು ಕೊಟ್ಟರು. ಅದಾದಮೇಲೆ ಇವತ್ತು ಕೊಟ್ಟಿರುವಂಥ ಹೇಳಿಕೆ ಡೈರೆಕ್ಟಾಗಿ DK ಶಿವಕುಮಾರ್ ಇವತ್ತು ಅಲ್ಲಲ್ಲಿ ಇವತ್ತು ಸಿಕ್ಕಾಬಟ್ಟೆ ಬಿಸಿ ಏರ್ಸತ್ತೆ ಅವ್ರ ಸುತ್ತಮುತ್ತ. ಇನ್ನು ಜೊತೆಗೆ SM ಕೃಷ್ಣ ಅವರ ಅವಧಿಯಲ್ಲಿ DK ಶಿವಕುಮಾರ್ ಅವರು ಹೇಗೆ ಹಿರಿಯ ಸಚಿವರುಗಳನ್ನು ಇನ್ಕ್ಲೂಡಿಂಗ್ ಖರ್ಗೆ ಅವರನ್ನು ಮೀರಿ ಒಂದು ಡಾಮಿನೆನ್ಸನ್ನು ಮಾಡಿದ್ರು ಅಂತದ್ದು ಗೊತ್ತಿರುವಂಥದ್ದೇ. ಆದರೂ ಆ ಸಂದರ್ಭದಲ್ಲಿ ಏನು ಮಾತಾಡಿಲ್ಲ. ಹೇಗೇನೀಗ ಸಿದ್ದರಾಮಯ್ಯ ಅವರು ಇವರಿಗೆ ಹಿರಿತನ ಎಲಿಜಿಬಿಲಿಟಿ ಇದ್ದರೂ ಕೂಡ ಅವರು 2 ಸಲ ಮುಖ್ಯಮಂತ್ರಿ ಆದರು, ಪ್ರತಿಪಕ್ಷ ನಾಯಕ ಆದರು. ಅವ್ರ ಕಾರಣಕ್ಕೆ ಇವರು ಡೆಲ್ಲಿಗೆ ಹೋದರು. ಇವತ್ತು ಅವ್ರ ಭವಿಷ್ಯ ಕೂಡ ಖರ್ಗೆ ಅವರ ಕೈಯಲ್ಲೇ ಇದೆ. ಸೊ ಇಬ್ಬರು ಬಲಿಷ್ಠ ನಾಯಕರ ಮದಗಜಗಳ ಒಂದು ಭವಿಷ್ಯ ಇವ್ರ ಕೈಯಲ್ಲಿರೋದ್ರಿಂದ ರೆಫ್ರಿಯೂ ಆಗಿ ಪ್ಲೇಯರೂ ಆಗಿ ಇಬ್ಬರಿಗೂ ಬೇಕಾಗಿರೋರಾಗಿ ಒಂದಷ್ಟು ಮಜಾ ತಗೋತೆ. ಇದರ ನಡುವೆ ಡಾರ್ಕ್ ಹಾರ್ಸ್ ಆಗಿ ಯಾರು ಬರ್ತಾರೆ KPCC ಅಧ್ಯಕ್ಷರ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ತಂಡದ ಒಂದು ಪ್ರಯತ್ನ ಫಲಪ್ರದ ಆಗುತ್ತಾನೋ ಕುತೂಹಲ ಇದೆ. ಪಟೇಲ್ರೆ, ಸಂಕಟ ಇಕ್ಕಟ್ಟು ಎರಡೂ ಪರಿಸ್ಥಿತಿಯಲ್ಲಿ AICC ನಾಯಕರಿರುವಂಥದ್ದು. ಬದಲಾವಣೆ ಅನ್ನುವಂಥದ್ದನ್ನ ನಾವು ಬರೀ KPCC ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ನೋಡಬೇಕಾ ಅಥವಾ CM ಸ್ಥಾನದಲ್ಲೂ ಅದನ್ನ ಸೀಮಿತವಾಗಿ ನೋಡ್ಕೊಬೋದಾ ಅಂತ? ನಿಮಗೆ ಅವರು 8 ರಾಜ್ಯಗಳಂತ ಹೇಳಿದರೆ ಕರ್ನಾಟಕ ಬದಲಾವಣೆ ಅಷ್ಟು ಸುಲಭ ಅಲ್ಲ. ಕರ್ನಾಟಕ ಬದಲಾವಣೆ ಮಾಡೋಕ್ಕೆ ಹೋದರೆ ಬಹುಶಃ ಇಲ್ಲಿ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಿರ್ತಕ್ಕಂಥದ್ದು. ಈಗಾಗಲೇ ಒಂದು ಹುದ್ದೆ ಒನ್ ಮ್ಯಾನ್ ಒನ್ ಪೋಸ್ಟ್ ಇದೆಯಲ್ಲ, ಈಗ ಅವರು 3 ಪೋಸ್ಟಲ್ಲಿದ್ದಾರೆ. ಅವರು ರಾಜ್ಯಸಭೆ ಸದಸ್ಯರಿದ್ದಾರೆ, ರಾಜ್ಯಸಭೆ ವಿಪಕ್ಷ ನಾಯಕಿದ್ದಾರೆ, AICC ಅಧ್ಯಕ್ಷರಿದ್ದಾರೆ. ಹಾಗಾಗಿ ನೀವು DK ಶಿವಕುಮಾರ್ಗೂ ಅವ್ರು ಕ್ವಶನ್ ಮಾಡೋ ರೈಟ್ಸ್ ಇಲ್ಲ. ಸದ್ಯ DK ಶಿವಕುಮಾರ್ ಬಿಟ್ಕೊಡೋ ಮೂಡಲಿಲ್ಲ. ಸದ್ಯ ಮಾಹಿತಿ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ DK ಶಿವಕುಮಾರ್ ಪರವಾಗಿ ಇದ್ದಾರೆ, ಸುರ್ಜೇವಾಲಾ ಕೂಡ DK ಶಿವಕುಮಾರ್ ಪರವಾಗೇ ಇದ್ದಾರೆ ಅಂತ ಹೇಳ್ತಿರ್ತಕ್ಕಂಥದ್ದು. ಈಗಾಗಲೇ ಸತೀಶ್ ಜಾರಕಿಹೊಳಿ ನೆನ್ನೆ ಭೇಟಿಯಾಗಿರ್ತಕ್ಕಂಥದ್ದು. ಅದು DK ಶಿವಕುಮಾರ್ಗೆ ಬೇರೆ ಏನಾದರೂ ಪುನರ್ವಸತಿ ಕಲ್ಪಿಸಿದ್ರೆ ಮಾತ್ರ ಬಹುಶಃ ಚೇಂಜ್ ಆಗ್ಬೋದು ಅನ್ನೋದು ಸದ್ಯಕ್ಕೆ ಇರ್ತಕ್ಕಂಥದ್ದು. ಅವ್ರು ಹೇಳಿರೋದು 8 ಒಡಿಶಾ ಚೇಂಜ್ ಮಾಡಿದ್ದೀನಿ, ಒಡಿಶಾದಲ್ಲಿ ಒಬ್ಬ OBC ಮಾಡಿದ್ದೀನಿ ಅಂತ ಒಂದು ಮಾತನ್ನು ಹೇಳಿದರು. ಅಂದರೆ ಇದೊಂಥರ ಹೆಂಗಂತ ಹೇಳಿದ್ರೆ, ಇದು ಅವ್ರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಇವತ್ತು ಇದೊಂಥರ ಗುಮ್ಮ ಬಿಟ್ಟಿದ್ದಾರೆ. DK ಶಿವಕುಮಾರ್ ಬಣಕ್ಕೂ ಸುಮ್ಮನೆ ಇವತ್ತೊಂದು ಹುಳ ಬಿಟ್ಟಂಗೆ, ಇದು ಅವ್ರಿಗೆ ಒಂದು ಖುಷಿ ಕೊಟ್ಟಂಗೆ ಅಷ್ಟೇ. ಎಕ್ಸಾಕ್ಟ್ಲಿ, ಅವರೆಲ್ಲ ದೊಡ್ಡ ಮಟ್ಟದಲ್ಲಿ ಭೇಟಿ ಆಗಿದ್ರಲ್ಲ. ಇನ್ನೊಂದು ಕಡೆ ಪಟೇಲ್ ಹೇಳಿದಂಗೆ ಪುನರ್ವಸತಿ ಸಾಮಾನ್ಯ ಬೇಡಿಕೆ ಆಗಲ್ಲ, CM ಆದ್ರೆ ಬಿಡ್ತೀನಿ ಅನ್ನೋ ಪ್ರಶ್ನೆ ಬರ್ಬೋದು ಮತ್ತು ದೊಡ್ಡ ಸಂಘರ್ಷಕ್ಕೆ ಹಾದಿ ಆಗುತ್ತೆ.